ಸಿದ್ದರಾಮಯ್ಯ ಬದಲಾವಣೆ ಫಿಕ್ಸ್, ಡಿಕೆ ಶಿವಕುಮಾರ್ ಸಿಎಂ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ದು, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು. ಬಿಗ್ ಎಕ್ಸ್ಕ್ಲೂಸಿವ್, ಮೊದಲು ಬ್ರೇಕ್ ಮಾಡಿದ್ದೆ ಗ್ಯಾರಂಟಿ ನ್ಯೂಸ್. ಕನ್ನಡ ಮಾಧ್ಯಮದಲ್ಲಿ ಈಗ ನಾವೇ ಈ ನ್ಯೂಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಸ್ಪಷ್ಟವಾದಂತಹ ಒಂದು ಉತ್ತರವನ್ನು ಕಂಡುಕೊಂಡಿದೆ. ವೇಣುಗೋಪಾಲ್ ಹೇಳಿದ್ದು ಸುಳ್ಳು, ಸಿಎಂ ಚೇಂಜ್ ಗ್ಯಾರಂಟಿ ಅಂತ ಹೇಳಿದ್ದು ನಾವೇ ಮೊದಲು. ವೇಣುಗೋಪಾಲ್ ಅವರು ಮೀಡಿಯಾ ಸ್ಪೆಕ್ಯುಲೇಷನ್ ಅಂತ ಹೇಳಿರೋದೇ ದೊಡ್ಡ ಸ್ಪೆಕ್ಯುಲೇಷನ್ ಅಂತ. ರಾಹುಲ್ ಗಾಂಧಿ ಅವರು ನೀವು ರಾಜೀನಾಮೆ ಕೊಡಿ, ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು. ದೇವರಾಜ್ ಅರಸ್ ಅವರ ರೆಕಾರ್ಡ್ ಬ್ರೇಕ್ ಮಾಡಿದಂತಹ ಸಿದ್ದರಾಮಯ್ಯನವರ ಆಡಳಿತ ಕೊನೆ ಆಗಲಿದೆ. ಗ್ಯಾರಂಟಿ ನ್ಯೂಸ್ ಬ್ರೇಕ್ಸ್, ಉಳಿದ ನ್ಯೂಸ್ ಚಾನೆಲ್ಸ್ ಫಾಲೋ. ದೆಹಲಿಯಲ್ಲಿ ಹಾಗಾದ್ರೆ ನಡೆದಿದ್ದೇನು? ಸಿದ್ದರಾಮಯ್ಯನವರು ಹೆಂಗ್ ಎಕ್ಸಿಟ್ ಆಗ್ತಾರೆ? ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ಪೊಲಿಟಿಕಲ್ ಸುದ್ದಿಗಳ ಹೈಕಮಾಂಡ್, ನಿಮ್ಮ ಗ್ಯಾರಂಟಿ ನ್ಯೂಸ್. ಟೈಗರ್ ಕಾ ಹುಕುಂ. ಬೇರೆ ಯಾವ ಚಾನೆಲ್ ಅಲ್ಲೂ ಕೂಡ ಇಲ್ಲದಂತ ಮಹಾ ಸ್ಫೋಟಕ ಸುದ್ದಿ ಇದು. ಸಂಜೆಯಿಂದ ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನ ಮೊದಲ ಬಾರಿಗೆ ಬ್ರೇಕ್ ಮಾಡ್ತು. ಗ್ಯಾರಂಟಿ ನ್ಯೂಸ್ ಅಂದ್ರೆ ನಂಬರ್ 1 ಕವರೇಜ್. ಗ್ಯಾರಂಟಿ ನ್ಯೂಸ್ ಅಂದ್ರೆ ನಂಬರ್ 1 ಪೊಲಿಟಿಕಲ್ ನ್ಯೂಸ್ ಕವರೇಜ್. ಗ್ಯಾರಂಟಿ ನ್ಯೂಸ್ ಅಂದ್ರೆ ನಂಬರ್ 1 ಬ್ರೇಕಿಂಗ್ ಚಾನೆಲ್. ಮೊದಲು ಈ ಸುದ್ದಿ ಬ್ರೇಕ್ ಆಗಿದ್ದು ನಮ್ಮಲ್ಲಿ. ಡಿಕೆ ಶಿವಕುಮಾರ್ ಅವರ ಹೆಸರೇ ಅಂತಿಮ ಆಗಿರುವಂತದ್ದು. ಅಲ್ಪಸಂಖ್ಯಾತರ ಕೋಟಾದಲ್ಲಿ ಒಬ್ಬರು ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡಬೇಕು ಅಂತ. ಗ್ಯಾರಂಟಿ ನ್ಯೂಸ್ ಅಂದ್ರೆ 100% ಪಕ್ಕಾ ನ್ಯೂಸ್.